This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂದೇಶ್ ಆಫ್ಸರ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ನಾನು ಮನೆಯಿಂದ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಇದು ಕನ್ನಡ ಭಾಷೆಯಲ್ಲಿ ಕೆಲಸ ಆಗಿರುತ್ತೆ. ಮಹಿಳೆಯರಿಗೆ ತುಂಬ ವಿಶೇಷ ಅವಕಾಶ ಅನ್ನೋದು ಕೊಡ್ತಿದ್ದಾರಂತೆ. 20,000 ತಿಂಗಳು ನೀವು ಇಲ್ಲಿ ದುಡಿಬೋದು. ಜಸ್ಟ್ ನಿಮ್ಮದು 10th ಪಾಸ್ ಆಗಿದ್ರೆ ಸಾಕು ಗೈಸ್, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದಂತೆ. ಸಿಂಪಲ್ ಆಗಿರುತ್ತೆ, ವರ್ಕ್ ಸಹ ಈಸಿ ವರ್ಕ್ ಆಗಿರುತ್ತೆ ಗೈಸ್. 10th ಪಾಸ್ ಆಗಿರೋರು ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಬಟ್ ನಿಮಗೆ ಅಲ್ಲಿ ಸ್ವಲ್ಪ ಆದರೂ ಬೇಸಿಕ್ ಇಂಗ್ಲೀಷ್ ಅನ್ನೋದು ಬರಬೇಕಾಗಿರುತ್ತೆ ಗೈಸ್. ಬೇಸಿಕ್ ಇಂಗ್ಲೀಷ್ ಮತ್ತು ಕನ್ನಡ ಅನ್ನೋದು ಬರಬೇಕಾಗಿರುತ್ತೆ. ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹಾಗೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಫ್ರೀಯಾಗಿ ಏನಾದರೂ ನಿಮಗೆ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ. ನಂತರ ನನಗೆ ಸ್ಕ್ರೀನ್ಶಾಟ್ ಅನ್ನೋದು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಶೇರ್ ಮಾಡಿಕೊಡ್ತೀನಿ. ಮತ್ತು ಲಿಂಕ್ ಏನಾದರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ. ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ನಾನು ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ ಗೈಸ್. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ. ಓಕೆ ಗೈಸ್, ತಡ ಮಾಡ್ತಿರೋ ವಿಡಿಯೋ ಶುರು ಮಾಡೋಣ. ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ನೌಕರಿಯಲ್ಲಿ ಇವರು ಜಾಬ್ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಗೈಸ್, ಕಂಪ್ನಿ ಹೆಸರು ನೋ ಬ್ರೋಕರ್ ಆಗಿರುತ್ತೆ. ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇವರು ನಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಪೋಸ್ಟ್ 9 days ago ಆಗಿದೆ ಅಂತ ಹೇಳ್ಕೊಟ್ಟಿದ್ದಾರೆ. ಜಾಬ್ ಐಡ್ಸಲ್ಲಿ ನೋಡ್ಬೋದು, ಕ್ಯಾಂಡಿಡೇಟ್ ವಿತ್ 0 to 3 years ಆಫ್ ಎಕ್ಸ್ಪೀರಿಯನ್ಸ್, ಪ್ರೊಫಿಷಿಯಂಟ್ ಇನ್ MS ಆಫೀಸ್, ಮಲ್ಟಿಲಿಂಗ್ಯುವಲ್ ಅಂದರೆ ಲ್ಯಾಂಗ್ವೇಜಸ್, ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್, ಅನಾಲಿಟಿಕಲ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಗೈಸ್, ನಿಮಗೆ 3 years ಅವ್ರಿಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೂ ಅಪ್ಲೈ ಮಾಡ್ಬೋದು. ಇಲ್ಲ ಝೀರೋ ಎಕ್ಸ್ಪೀರಿಯನ್ಸ್, ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾಗಿರೋದಂತೆ ಗೈಸ್. ಮತ್ತು MS ಆಫೀಸ್ ಅನ್ನೋದು ನಿಮಗೆ ಬರಬೇಕಾಗಿರುತ್ತೆ. ಈ ಕೆಲಸ ಬಂದ್ಬಿಟ್ಟು ನಿಮಗೆ ಇಂಗ್ಲೀಷ್, ಹಿಂದಿ ಲ್ಯಾಂಗ್ವೇಜ್ ಏನಾದರೂ ಬಂದರೆ ಅಪ್ಲೈ ಮಾಡ್ಬೋದು. ಇಲ್ಲ ಇಂಗ್ಲೀಷ್ ಕನ್ನಡ ಬಂದರೂ ಅಪ್ಲೈ ಮಾಡ್ಬೋದು. ಇಂಗ್ಲೀಷ್ ತೆಲುಗು ಬಂದರೂ ಅಪ್ಲೈ ಮಾಡ್ಬೋದು. ಇಂಗ್ಲೀಷ್ ತಮಿಳ್ ಬಂದರೂ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ಡಿಸಿಷನ್ ಆಗಿರುತ್ತೆ. ನಾನು ಕೆಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಐಡೆಂಟಿಫೈ ಪ್ರಾಸ್ಪೆಕ್ಟ್ಸ್, ಕಾಂಟ್ಯಾಕ್ಟ್ ಔಟ್ ಬೌಂಡ್ ಕಾಲ್ಸ್, ಫಾಲೋ ಅಪ್ ಆನ್ ಲೀಡ್ಸ್, ಎಸ್ಟಾಬ್ಲಿಷ್ ರಿಲೇಷನ್ಶಿಪ್ ಆ್ಯಂಡ್ ಕ್ಲೋಸ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ಲಿ ಟೋಟಲ್ ನಮಗೆ 100 ವ್ಯಾಕೆನ್ಸೀಸ್ ಅನ್ನೋದು ಇದೆ ಅಂತ ಸ್ನೇಹಿತರೆ. ಇವರು ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರೋದು ಹೈದ್ರಾಬಾದಲ್ಲಿ. ಬಟ್ ನೋ ಬ್ರೋಕರ್ ಕಂಪ್ನಿ ಅನ್ನೋದು ತುಂಬ ಬ್ರಾಂಚಸ್ ಇದೆ ಸ್ನೇಹಿತರೆ. ನಮ್ಮ ಬ್ಯಾಂಗ್ಳೂರಲ್ಲೇ ಇವ್ರದ್ದು 5 ಬ್ರಾಂಚಸ್ ಮೇಲೇ ಇದೆ ಅಂತಲೇ ಹೇಳ್ಬೋದು. ನೀವು ಸಹ ರಿಸರ್ಚ್ ಅನ್ನೋದು ಮಾಡ್ಬೋದು. ನಿಮಗೇನಾದರೂ ಆಲ್ರೆಡಿ ಟೆಲಿ ಸೇಲ್ಸಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದೆ, ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಗೈಸ್. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತಂತೆ. ಮತ್ತು ಸ್ಯಾಲ್ರಿ ಸಹ ಇಲ್ಲಿ ನೋಡ್ಬೋದು, ನಿಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ಡೇಟಾ ಬಿಲ್, ಇಂಟರ್ನೆಟ್ ಕನೆಕ್ಷನ್ ಬಿಲ್ ಸಹ ಇವರೇ ನಿಮ್ಮದು ಪೇ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಟ್ ಅಲೋವೆನ್ಸ್ಗೆ ಸಹ ಇವರು ಮನಿ ಅನ್ನೋದು ಕೊಡ್ತಾರಂತೆ. ಪ್ಲಸ್ ಇನ್ಸೆಂಟಿವ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡ್ಬೋದು, ಐಡೆಂಟಿಫೈ ಬಿಸ್ನೆಸ್ ಆಪರ್ಚುನಿಟೀಸ್ ಬೈ ಐಡೆಂಟಿಫೈ ಪ್ರಾಸ್ಪೆಕ್ಟ್ಸ್, ಸೆಲ್ ಪ್ರಾಡಕ್ಟ್ಸ್ ಬೈ ಎಸ್ಟಾಬ್ಲಿಷಿಂಗ್ ಕಾಂಟ್ಯಾಕ್ಟ್ ಆ್ಯಂಡ್ ಡೆವಲಪಿಂಗ್ ರಿಲೇಷನ್ಶಿಪ್ಸ್ ವಿತ್ ಪ್ರಾಸ್ಪೆಕ್ಟ್, ರಿಕಮೆಂಡಿಂಗ್ ಸೊಲ್ಯೂಷನ್ಸ್, ಔಟ್ ಬೌಂಡ್ ಕಾಲಿಂಗ್ ಆನ್ ಡೇಟಾ ಕಲೆಕ್ಟೆಡ್ ಥ್ರೂ ಲೀಡ್ ಜನರೇಷನ್ ಆ್ಯಕ್ಟಿವಿಟೀಸ್, ಡೈಲಿ ಫಾಲೋಅಪ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ ಗೈಸ್. ಈಗ ಇವರ ವೆಬ್ಸೈಟ್ ಇರುತ್ತಲ್ಲ, nobroker.com ಅನ್ನೋ ವೆಬ್ಸೈಟ್ ಇರುತ್ತಲ್ವ, ಆ ವೆಬ್ಸೈಟ್ಗೆ ಕಸ್ಟಮರ್ಸ್ ಆಗಲಿ, ಟೆನೆಂಟ್ಸ್ ಆಗಲಿ, ಓನರ್ಸ್ ಆಗಲಿ ಎಲ್ಲರೂ ಆವಾಗವಾಗ ವಿಸಿಟ್ ಮಾಡ್ತಾ ಇರ್ತಾರೆ. ಏನಕ್ಕೆ ವಿಸಿಟ್ ಮಾಡ್ತಾ ಇರ್ತಾರೆ ಅಂದರೆ, ಈಗ ಅವ್ರದ್ದೇನಾದರೂ ಜಾಗ ಇರುತ್ತಲ್ಲ, ಲ್ಯಾಂಡ್ ಇಲ್ಲ ಸೇಲ್, ಏನಾದರೂ ಮನೆ ಇರುತ್ತಲ್ಲ, ಅದನ್ನೇನಾದರೂ ಸೇಲ್ ಮಾಡಬೇಕು ಅಂದಾಗ ಅವರು ಪೋಸ್ಟ್ ಅನ್ನೋದು ಮಾಡ್ತಾ ಇರ್ತಾರೆ. ನೋ ಬ್ರೋಕರ್ ವೆಬ್ಸೈಟಲ್ಲಿ ಏನಾದರೂ ಟೆನೆಂಟ್ಸ್ ಎಲ್ಲ, ಇವಾಗ ನಮಗೆ ಏನಾದರೂ ಮನೆ ಬೇಕು ಅಂದರೆ ಅಲ್ಲಿ ನಾವೆಲ್ಲ ಹುಡುಕ್ತಿರ್ತೀವಲ್ವ, ಅಲ್ಲಿ ನೀವು ನೋಡಬೇಕು. ಲೈಕ್ ನಿಮಗೆ ಅಲ್ಲಿ ನೀವು ಚೆಕ್ ಮಾಡಬೇಕಾಗಿರುತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ, ಯಾರೆಲ್ಲ ಚೆಕ್ ಮಾಡಿದ್ದಾರೆ ಏನು ಅಂತ. ನಮ್ಗೆ ಅವಾಗಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನೋದು ಸಿಗುತ್ತಲ್ವ. ಸೊ ನೀವು ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಎತ್ಕೊಂಡು ಅವ್ರಿಗೆ ನೀವು ಕಾಲ್ ಮಾಡಿ ಅವ್ರ ಜೊತೆ ನೀವು ಮಾತಾಡಬೇಕಾಗಿರುತ್ತೆ. ಲೈಕ್ ನೀವು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಂತಿದ್ದೀರಾ, ಇಲ್ಲ ನಿಮ್ಮ ರಿಕ್ವೈರ್ಮೆಂಟ್ ಏನಾಗಿರುತ್ತೆ ಏನು ಅಂತೆಲ್ಲ ನೀವು ಅವ್ರನ್ನ ತಿಳ್ಕೊಂಡು, ಮತ್ತು ನಿಮಗೆ ಅವ್ರಿಗೆ ಸೂಟ್ ಆಗೋ ಥರ ಯಾವುದಾದ್ರೂ ನೀವು ಮನೆಯೇ ಆಗಲಿ, ಇಂಟೀರಿಯರ್ ಡಿಸೈನ್ಸೇ ಆಗಲಿ, ಏನು ಬೇಕೋ ಅದು ನೀವು ನೋ ಬ್ರೋಕರ್ ಕಡೆಯಿಂದ ನೀವು ಅವ್ರಿಗೆ ಆಫರ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಷ್ಟೇ ಆಗಿರುತ್ತೆ ಗೈಸ್ ಡೀಟೇಲ್ಸ್ ಎಲ್ಲ. ಓಕೆನಾ. ನೆಕ್ಸ್ಟ್ ಇಲ್ಲಿ ಎನಿ 10th 12th ಪಾಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕೊಟ್ಟಿದ್ದಾರೆ. 10th ಪಾಸ್ ಆಗಿರೋರು, 12th ಪಾಸ್ ಆಗಿರೋರು, ಡಿಪ್ಲೊಮೊ, ಗ್ರ್ಯಾಜುಯೇಟ್ಸ್ ಯಾರು ಬೇಕಾದರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತಲೇ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ನೀವು ನೋಡ್ಬೋದು, ಲ್ಯಾಂಗ್ವೇಜ್ ರಿಕ್ವೈರ್ಡಲ್ಲಿ ಇಂಗ್ಲೀಷ್, ಹಿಂದಿ, ಕನ್ನಡ ಅಂತ ನಮಗೆ ಕೊಟ್ಟಿದ್ದಾರೆ. ಇಲ್ಲಾಂದರೆ ಹಿಂದಿ, ಇಂಗ್ಲೀಷ್, ತೆಲುಗು, ಆರ್ ಎಲ್ಸ್ ಇಂಗ್ಲೀಷ್, ಕನ್ನಡ, ತಮಿಳ್ ಯಾವ್ದು ಬಂದರೂ ನೀವು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಕನ್ನಡ ಇದೆ ಅಲ್ವಾ, ಸೊ ಕನ್ನಡ ಭಾಷೆಯಲ್ಲಿ ಸಹ ಇದು ಕೆಲಸ ಇರುತ್ತೆ. ಅದೇ ಕನ್ನಡ ಭಾಷೆ ಅಂದರೆ ಕಸ್ಟಮರ್ಸ್ಗೆ ಕನ್ನಡ ಬರ್ತಿರುತ್ತೆ, ಅವ್ರ ಜೊತೆ ನೀವು ಕನ್ನಡದಲ್ಲಿ ಮಾತಾಡಬೇಕಾಗಿರುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರೊಫಿಷಿಯಂಟ್ ಇನ್ MS ಆಫೀಸ್, ಎಕ್ಸೆಲ್ ವರ್ಡ್ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ನಿಮಗೆ ಎಕ್ಸೆಲ್ ವರ್ಡ್, MS ಆಫೀಸ್ ಬಗ್ಗೆ ಎಲ್ಲ ನಾಲೆಜ್ ಅನ್ನೋದು ಇರಲೇಬೇಕಾಗಿರುತ್ತೆ ಗೈಸ್, ಫ್ರೆಷರ್ಸ್ ಆದ್ರೂ ಸಹ. ಮತ್ತು 9 hours ವರ್ಕಿಂಗ್ ಇರುತ್ತಂತೆ. ಇದು ನಿಮಗೆ ಮಾರ್ನಿಂಗ್ 8 o'clock ನೈಟ್ 10 o'clock
ಕ್ಲಾಕ್ ಒಳಗಡೆ ಯಾವುದಾದ್ರೂ 9 ಅವರ್ಸ್ ಶಿಫ್ಟ್ ಅನ್ನೋದು ಕೊಡ್ತಾರೆ. 1 ಅವರ್ ನಿಮಗೆ ಬ್ರೇಕ್ ಇರುತ್ತೆ. 6 ಡೇಸ್ ವರ್ಕ್ ಅನ್ನೋದಿರುತ್ತೆ ಗೈಸ್. 1 ಡೇ ನಿಮಗೆ ಲೀವ್ ಅನ್ನೋದು ಕೊಡ್ತಾರೆ. ಇಲ್ಲಿ ಅಪ್ಲೈ ನೌ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ನಿಮ್ಮ ಹತ್ರ ನೌಕರಿ ಪ್ರೊಫೈಲ್ ಏನಾದರೂ ಇದ್ದರೆ, ಇಲ್ಲ ಅಂದರೆ ನೀವು ಮ್ಯಾನ್ಯಲಾಗಿ ಎಲ್ಲ ಟೈಪ್ ಮಾಡಿ ಅಪ್ಲೈ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನ್ ಪ್ರೊಸೆಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಬಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರೆ ನಾನು ನಿಮಗೆ ಖಂಡಿತ ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ ಗೈಸ್. ನಾನು ಅಪ್ಲೈ ಆಪ್ಷನ್ ಕ್ಲಿಕ್ ಮಾಡಿದ ಕೂಡಲೇ ನನಗೆ ಅಪ್ಲೈಡ್ ಅಂತ ಸಕ್ಸಸ್ಫುಲಿ ಅಂತ ಬಂತು. ಇಲ್ಲಿ ನೋಡ್ಬೋದು ಅಪ್ಲೈಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಇಂಟರ್ವ್ಯೂಯಲ್ಲಿ ಅವರು ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಸಹ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಗೈಸ್. ಓಕೆ ಗೈಸ್, ಇಷ್ಟ ಇರುತ್ತೆ. ಜಾಬ್ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ನಿಮಗೇನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ಗೈಸ್ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ ಮತ್ತು 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ ಶಾಟ್ಸ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕಳಿಸ್ಕೊಡ್ತೀನಿ ಗೈಸ್. ಮತ್ತು ನೀವು ನಿಮ್ಮ ಬೇಸಿಕ್ ಡೀಟೇಲ್ಸ್ ಅನ್ನೋದು ನನಗೆ ಕಳಿಸ್ಕೊಡ್ಬೇಕಾಗಿರುತ್ತೆ. ಸೊ ದಟ್ ನಾನು ನಿಮ್ಮ ಬೇಸಿಕ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಗೈಸ್. ಓಕೆ, ಲಿಂಕ್ ಬೇಕು ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್.